subscribe, like, share. ಅಸ್ಲಾಂ ವಲೈಕುಮ್, ನಮಸ್ಕಾರ ಕಣಣ. ಇವತ್ತು ಶುಕ್ರವಾರ ರಜೆ ಇರೋದ್ರಿಂದ ನಾನು ನನ್ನ ಫ್ರೆಂಡ್ಸು ಹಿಂಗೆ ಸುಮ್ಮನೆ ಒಂದು ಬಲ್ಲದ್ ಅಂದರೆ ಒಂದು ಹಳ್ಳಿ ವಿಲೇಜ್ ಟೈಪ್ ಇರೋ ಅಂಥ ಒಂದು ಸಿಟಿಗೆ ಹೋಗೋಣ ಅಂತ ಹೊರಟ್ವಿ ಕಾರ್ ಹತ್ಕೊಂಡು. ಏನಪ್ಪ ಅಂದರೆ ನಮಗೆ ಇಲ್ಲಿ ಶುಕ್ರವಾರನೇ ಹಾಲಿಡೇ ಇರುತ್ತೆ, ಸಂಡೇ ಬರಲ್ಲ. ಶುಕ್ರವಾರ ಸ್ಯಾಟರ್ಡೆ 2 ದಿನ ಹಾಲಿಡೇ ಇರುತ್ತೆ. ಹಂಗೆ ಟ್ಯಾಕ್ಸಿ ಹತ್ಕೊಂಡು ನಾವು ನಮ್ಮ ಪಯಣ ಶುರು ಹಚ್ಕೊಂಡ್ವಿ. ಅಂದರೆ ಇಲ್ಲಿ ಬಲದ್ ಅಂದರೆ ಒಂದು ಊರು ಅಂತ, ಸೌದಿ ಅರೇಬಿಯಾ ಜಿದ್ದಾದಲ್ಲಿ ಒಂದು ತುಂಬ ಹಿಸ್ಟ್ರಿಕಲ್ ಸಿಟಿ ಅದು. ಅಂದರೆ ಹಳೆ ಕಾಲದ್ದು ಅಂಗಡಿ ಬಿಲ್ಡಿಂಗು, ಆಮೇಲೆ ಮಾರ್ಕೆಟಿಂಗು. ಫಸ್ಟು ಇಲ್ಲೆಲ್ಲ ರಫ್ತು ಆಮದು ಮಾರ್ಕೆಟಿಂಗ್ ಮಾಡ್ತಿರೋಂಥ ಪ್ಲೇಸ್ ಅದು. ಮತ್ತು ಏನಪ್ಪ ವಿಷಯ ಅಂದರೆ ಇಲ್ಲಿ ಹಗ್ಲೊತ್ತು ಶಾಪಿಂಗ್ ಮಾಡೋದಾಗಲಿ ಇಲ್ಲ ಮಾಲಿಗೆ ಹೋಗೋದಾಗಲಿ ಏನೂ ಮಾಡೋದಕ್ಕಾಗಲ್ಲ. ಯಾಕೆಂದರೆ ಬಿಸಿಲು ತುಂಬ ಇರುತ್ತೆ. ಏನಿದ್ರು ರಾತ್ರಿ ಸಂಜೆ ಮೇಲೇ ಇಲ್ಲೆಲ್ಲ ಹೋಗೋದು. ಹಂಗೆ ಆನ್ ದ ವೇ ತುಂಬ ಟ್ರಾಫಿಕ್ ಇತ್ತು. ನಾವು ಆ ಸಿಟಿ ಕಡೆಗೆ ಎಂಟ್ರಿ ಆದ್ವಿ. ಇಲ್ಲಿ ಜಿದ್ದದು ಇದೊಂದು ಹೃದಯ ಭಾಗವಾಗಿರುತ್ತೆ. ಮಾರ್ಕೆಟಿಂಗ್ ಪ್ಲೇಸಲ್ಲಿ ಎಲ್ಲನೂ ಕಮ್ಮಿ ಸಿಗುತ್ತೆ. ಇಲ್ಲಿ ಅಪ್ಪ ಅಮ್ಮ ಒಂದು ಬಿಟ್ಟರೆ ಬಾಕಿ ಎಲ್ಲನೂ ಸಿಗುತ್ತೆ ಇಲ್ಲಿ. ಹಂಗೆ ನಾವು ಆನ್ ದ ವೇ ನಡ್ಕೊಂಡು ಹೋಗ್ತಾ ಫಸ್ಟು ದುಡ್ಡು ಕ್ಯಾಶ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ATMಗೆ ಹೋಗ್ಬಿಟ್ಟು ನಂದು ATMನ ಹಾಕ್ಬಿಟ್ಟು ನಾನು ಡ್ರಾ ಮಾಡಿಕೊಂಡೆ. ಫಸ್ಟು ತಿಂಗಳು ಸಂಬಳ ಎಲ್ಲ ಬ್ಯಾಂಕಿಗೆ ಬರುತ್ತೆ ಇಲ್ಲಿ. ಬ್ಯಾಂಕ್ ಥ್ರೂವಲ್ಲೇ ಎಲ್ಲನೂ ಅಷ್ಟೇ ಸ್ಮಾರ್ಟ್ ಸಿಟಿ ಆಗ್ಬಿಟ್ಟಿದೆ ಎಲ್ಲ ದೇಶನೂ. ಹಂಗಾಗಿ ದುಡ್ಡು ಬರೋವರೆಗೂ ಕಾದು ಈ ದೇಶದಲ್ಲಿ 500 ರೂಪಾಯಿನೇ ದೊಡ್ಡ ಇಲ್ಲಿ 500 ರೂಪಾಯಿ ಅಂದರೆ ಇಂಡಿಯಾದ 12,000 ರೂಪಾಯಿ ಆಯಿತು. ಹಾಗೆ ಸಂಬಳ ಬಂದಿದೆ ಕೈಯಲ್ಲಿ ಹಿಡ್ಕೊಂಡು ನಾವು ನಮ್ಮ ಒಂದು ಶಾಪಿಂಗ್ ಕಡೆಗೆ ಹೊರಟ್ವಿ. ಅಂದರೆ ಇಲ್ಲಿ ಏನು ಅಂದರೆ ಈ ಬಲದಲ್ಲಿ ಈ ಊರಲ್ಲಿ ಚಿನ್ನಗೆ ತುಂಬ ರೇಟ್ ಕಮ್ಮಿ. ಚಿನ್ನ ಫುಲ್ಲು ಹೆಂಗೆ ಪರ್ಚೇಸ್ ಮಾಡ್ತಾರೆ ಅಂದರೆ ಇಲ್ಲಿ ಭಾರಿ ಸಂತೆಯಲ್ಲಿ ತರಕಾರಿ ಮಾಡ್ದಂಗೆ. ಮತ್ತು ಇದು ಮೊಬೈಲ್ ಶಾಪ್, ಇಲ್ಲ ಐಫೋನು ಎಲ್ಲವೂ ಕಮ್ಮಿಗೆ ಸಿಗುತ್ತೆ ಇಲ್ಲಿ. ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಇವೆಲ್ಲ. ಹಾಗೆ ನನ್ನ ಫ್ರೆಂಡು ಪೋಸ್ಟ್ ತೊಗೋತಾ ಇದ್ದ ಅವ್ನ ಮೊಬೈಲಿಗೆ ಹುಡುಕಿ ನೋಡಿ. ಇವೆಲ್ಲ ಇಲ್ಲಿ ಜನ ಹೆಂಗೆ ಅಂದರೆ ಜನ ಮರಳೋ ಜಾತ್ರೆ ಮರಳೋ ಅಂತಾರಲ್ಲ ಹಂಗೆ. ಇದು ಊರಲ್ಲಿ ಫುಲ್ ಯಾವಾಗಲೂ ವರ್ಷದಲ್ಲಿ 355 ದಿನವೂ ಜನ ಇದೇ ಥರ ಇರ್ತಾರೆ. ಹಾಗೆ ಅಲ್ಲೊಂದು ನಮ್ಮ ಲೋಲು ಮಾಲ್ ಇತ್ತು, ಅದನ್ನೂ ನಿಮಗೆ ಶೋ ಮಾಡಿ. ಫಸ್ಟು ನಮಗೆ ಕುಡಿಬೇಕಂತ ಅನ್ಸೋದೇ ಇಲ್ಲಿ. ಯಾವ ಜ್ಯೂಸ್ ನೋಡಿದ್ರೂ ಕುಡಿಬೇಕು ಅಂತ ಅನ್ಸಲ್ಲ. ಕಬ್ಬಿನ ಹಾಲು ಕಂಡ್ರೆ ಸಾಕು ನಮಗೆ, ಅದೊಂದು ಖುಷಿನೇ ಬೇರೆ. ಹಂಗೆ ಒಂದು 3 ಕಬ್ಬಿನ ಹಾಲನ್ನ ನಾವು ಹೇಳಿಬಿಟ್ಟು ಅವನು ಮಾಡೋ ಪ್ರೊಸೀಜರ್ನ ನೋಡ್ತಾ ಇದ್ದೆ. ಇನ್ನೇನಪ್ಪ ಒಂದು ವಿಶೇಷ ಅಂದರೆ ಕಬ್ಬಿನ ಹಾಲಿಗೆ ಉಪ್ಪು ಹಾಕ್ಬಿಟ್ಟು ಕುಡೀರಿ. ಎಂಥ ಟೇಸ್ಟು ಅಂದರೆ ಅದು ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಹಾಗೆ ನಾವು 3 ಜನ ಒಂದು ಚೆಸ್ ಮಾಡ್ಕೊಂಡು ಪಕ್ಕದಲ್ಲೇ ಇದ್ದಿದ್ದು ಒಂದು ಖರ್ಜೂರದ ಅಂಗಡಿ. ಇಲ್ಲಿ ನೋಡಿ ಖರ್ಜೂರ ಇಲ್ಲೆಲ್ಲ ಅಸಲಿ ಇವೆಲ್ಲ ಇಲ್ಲೇ ಬೆಳೆಯೋದನ್ನ. ಹಂಗೆ ನಮ್ಮ ಭಾಷಾ ಬಾಯಿ ಹೇಳಿದ್ರು, ಅಣ್ಣ ಲೂಲು ಮಾಲ್ ಹತ್ರನೇ ಇದೆಯಲ್ಲ ಹೋಗ್ಬಿಟ್ಟು ಏನಾರು ತಗೊಳ್ಳೋಣ ಅಂದರು. ಸರಿ ಬಾರಪ್ಪ ನೀವನ್ನೂ ಲೂಲು ಮಾಲಿಗೆ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಅವನು ಅಲ್ಲಿ ಹೋಗಿ ಅದೇನೋ ಮೊಬೈಲಿಗೆ ಬೇಕಾಗಿರೋದು ಫೇಸ್ ವಾಶ್ ಅಂತೆ ಅದು ಇದು ಅಂತೆಲ್ಲ ಪರ್ಚೇಸ್ ಮಾಡ್ದೆ. ಮತ್ತು ಅಲ್ಲಿಂದ ನಾವು ಇಲ್ಲೆಲ್ಲ ನೋಡಿ ಹೆಂಗೆ ಅಂದರೆ ನಮ್ಮೂರಲ್ಲಿ ಬೆಂಗಳೂರಲ್ಲೆಲ್ಲ ಮಾಡ್ತಾರಲ್ಲ ಅದೇ ಥರ ಪಬ್ಲಿಕಲ್ಲಿ ಮಾಡ್ತಾರೆ. ಎಲ್ಲ ಬಂಗಾಳಿಗಳು, ಅವರೇ ಜಾಸ್ತಿ ಇಲ್ಲೆಲ್ಲ ವ್ಯಾಪಾರ ಅದು ಇದು ಮಾಡೋದು. ಇವೆಲ್ಲ ಇಲ್ಲಿ ಸೌದಿಗಳು ತುಂಬ ಕಮ್ಮಿ ಬರ್ತಾರೆ ಈ ಕಡೆ, ಈ ಊರ ಕಡೆ, ಬಲದ್ ಕಡೆ ಅನ್ನೋ ಊರ ಕಡೆ. ಇವೆಲ್ಲ ನಮ್ಮ ಹೊರಗಡೆಯಿಂದ ಬಂದಿರೋರಿಗೆ, ಲೇಬರ್ಸ್ಗಳಿಗೆ, ಆಮೇಲೆ ಅಂದರೆ ಹೊರದೇಶದಿಂದ ಬಂದವರು ಅವ್ರ ಊರಿಗೆ ತಕ್ಕಂತೆ ಎಲ್ಲನೂ ಕಮ್ಮಿ ಸಿಗುತ್ತೆ. ಅಂದರೆ ನಮ್ಮ ದುಡ್ಡಿಗೆ ತಕ್ಕಂತಷ್ಟು ಕಮ್ಮಿಗೆ ಸಿಗುತ್ತೆ ಪರ್ಚೇಸ್. ಊರಿಗೆ ಹೋಗೋರು ಆಮೇಲೆ ಇಲ್ಲೇ ತೊಗೊಳ್ಳೋರು ಎಲ್ಲದಕ್ಕೂ ಇವೆಲ್ಲ ನೋಡಿ 50 ರೂಪಾಯಿ, 50 ರಿಯಲ್ಲು, 30 ರಿಯಲ್ಲು ಈ ಥರ ಬೆಡ್ಶೀಟು, ಆಮೇಲೆ ಸಮಥಿಂಗ್ ಏನೇನು ಬೇಕು ಮನೆಗೆ ಆ ಥರದ ವಸ್ತು ಎಲ್ಲ ತುಂಬಾ ಕಮ್ಮಿ. ಇವಾಗ ನಮ್ಮ ನಡಿಗೆ ಇವಾಗೇನು ನಾವು ಊರಿಗೇನು ಸದ್ಯಕ್ಕೆ ಹೋಗಲ್ಲ ಅಂದ್ಬಿಟ್ಟು ಏನು ತಗೊಳ್ಳೋದು ಬೇಡ ಅಂದ್ಬಿಟ್ಟು ಚಿನ್ನದ ಮಾರ್ಕೆಟ್ ಕಡೆಗೆ ನಮ್ಮ ನಡಿಗೆನ ಶುರು ಮಾಡ್ಕೊಂಡ್ವಿ. ನೋಡಿ ಇವು ಎಷ್ಟು ದೊಡ್ಡ ಸಿಟಿ ಅಂದರೆ ಬರೀ ಜನ, ಯಾವಾಗಲೂ ಜನ. ಈ ಥರ ಜನ ಅಂದರೆ ಇದು ಏನು ತಗೋತಾರೋ ಏನು ಬಿಡ್ತಾರೋ ಗೊತ್ತಿಲ್ಲ. ಜನ ಅಂತೂ ಯಾವಾಗಲೂ ಹಿಂಗೆ ಇರುತ್ತೆ ಬೆಳಿಗ್ಗೆವರೆಗೂ. ರಾತ್ರಿ ಒಂದು 10 ಗಂಟೆ 11 ಗಂಟೆಗೆ ಬಂದ್ ಮಾಡ್ತೀವಿ ಅಂತ ಇಲ್ಲ. ಇವೆಲ್ಲ ಬೆಳಿಗ್ಗೆವರೆಗೂ ವ್ಯಾಪಾರ ಮಾಡ್ತಾನೇ ಇರ್ತಾರೆ. ಹಾಗೆ ಮುಂದೆ ವೀಡಿಯೋ ಮಾಡೋದಕ್ಕೂ ಭಯ ಆಗುತ್ತೆ. ಯಾಕೆಂದರೆ ಇಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತುಂಬಾ ಇರುತ್ತೆ. ಯಾರ್ದು ಆಪೋಸಿಟ್ ವೀಡಿಯೋ ಮಾಡ್ಕೊಳ್ಳೋಂಗಿಲ್ಲ ಲೇಡೀಸು. ಆಮೇಲೆ ನಮ್ಮ ಇಂಡಿಯಾದ ಬಟ್ಟೆ ನೋಡಿದೆ, ಖುಷಿ ಆಯಿತು. ನಮ್ಮ ಇಂಡಿಯಾದವ್ರದ್ದು ಶಾಪ್ ಇದು. ಇವಾಗ ಗೋಲ್ಡ್ ಸರದಿ ಬರುತ್ತೆ ನೋಡಿ. ನಮ್ಮ ಮಲ್ಬಾರ್ ಇತ್ತು ಇಲ್ಲಿ, ಮಲ್ಬಾರು ಗೋಲ್ಡ್ ಶಾಪು ನೋಡಿ. ಫುಲ್ಲು ಇದು ಕಮ್ಮಿ ಅಂದ್ರೂ ಒಂದು 2,000-3,000 ಅಂಗಡಿ ಇರ್ಬೋದು, ಚಿನ್ನದ ಅಂಗಡಿ. ಅಲ್ಲಿ ಎಲ್ಲ ಅಂಗಡಿಲೂ ಇದೇ ಥರ ಜನ ಅಂದರೆ ಜನ. ಇಲ್ಲೇನು ಅಂದರೆ
ಏನಪ್ಪ ಅಂದರೆ ನಾನು ಹಂಗೆ ನಡೀತಾ ಇರ್ಬೇಕಾದ್ರೆ ಚಂದ್ರನು ನನ್ನ ಜೊತೆನೇ ಬರ್ತಾ ಇದ್ದ, ಎಲ್ಲಿ ಹೋದರೂ ಅಲ್ಲೇ ಇದ್ದ, ಅದಕ್ಕೆ ನೋಡ್ತಾ ಇದ್ದೆ. ಆಮೇಲೆ ಇದು ನೋಡಿ ಸ್ವಿಸ್ ಕಾಯಿನು, ನೀವು ಕಾಯಿನು ಮತ್ತು ಬಿಸ್ಕೆಟು ಈ ಥರ ಪರ್ಚೇಸ್ ಮಾಡೋದಿದ್ರೆ ಇಲ್ಲಿ ಜನ ಅಂದರೆ ಜನ. ನಾನು ನೋಡೋಣ ಏನಾದರೂ ಒಂದು ತಿಂಗಳಿಂದ ಸೇವಿಂಗ್ ಮಾಡೋಣ, ಒಂದೊಂದು ಬಿಸ್ಕೆಟ್ ತಗೊಳ್ಳೋಣ ಅಂದ್ಬಿಟ್ಟು ನಾನು ಬಿಸ್ಕೆಟ್ ಅಂಗಡಿಗೆ ಹೋಗ್ಬಿಟ್ಟು ರೇಟ್ ಎಲ್ಲ ವಿಚಾರಿಸ್ದೆ. 10 ಗ್ರಾಮು, 20 ಗ್ರಾಮು, 30 ಗ್ರಾಮು, 100 ಗ್ರಾಮ್ವರೆಗೂ ಇರುತ್ತೆ. ಇಲ್ಲಿ ಚಿನ್ನಕ್ಕೆ ಟ್ಯಾಕ್ಸ್ ಇರಲ್ಲ, ಬಟ್ ಮೇಕಿಂಗ್ ಚಾರ್ಜ್ ತೊಗೋತಾರೆ, ಕಮ್ಮಿನೇ ಇರುತ್ತೆ. ಬಟ್ ಚಿನ್ನ ಏನು ಅಂದರೆ ಇದು ನೋಡಿ 100 ಗ್ರಾಮಿಂದು 1 kg ಚಿನ್ನ ಬಿಸ್ಕೆಟು. ಬಟ್ ಶೈನಿಂಗ್ ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ, ಇದು ಪ್ಲಾಟಿನಮ್ಮು, ಶೈನಿಂಗ್ ಚೆನ್ನಾಗಿರುತ್ತೆ. ಬಟ್ ನಿಮಗೆ ಕ್ಯಾರೆಕ್ಟ್ರ್ ಇರಲ್ಲ. ಊರಲ್ಲಿ ಲಾಸ್ಟ್ ಟೈಮ್ ಒಂದು ಚೈನು ಕಟ್ಟಾದಾಗ ಅವನು ಹೇಳ್ದೆ ಇದ್ರದ್ದು ಕ್ಯಾರೆಟ್ ಚೆನ್ನಾಗಿಲ್ಲ ಅಣ್ಣ ಅಂತ. ಇಲ್ಲಿಂದ ಏನೇ ಆದರೂ ಸೌದಿಲಿರೋಂಥ ಕೆಲಸ ಮಾಡೋ ಅಂಥ ನಮ್ಮ ಫ್ರೆಂಡ್ಸಿಗೆ ನಾನು ಏನು ಹೇಳೋದು ಅಂದರೆ, ನೀವು 10 ಗ್ರಾಮಿನ ಕಾಯಿನು, ಬಿಸ್ಕೆಟು ಈ ಥರದ್ದು ಪರ್ಚೇಸ್ ಮಾಡಿ, ನಿಮಗೆ ವರ್ತಾಗುತ್ತೆ. ಅದು 24 ಕ್ಯಾರೆಕ್ಟಿಂದು. ಅದರಲ್ಲಿ ನಿಮಗೆ ಇಂಡಿಯಾದಲ್ಲಿ 10,000ದಿಂದ 20,000ವರೆಗೂ ಜಾಸ್ತಿ ಸಿಗುತ್ತೆ 10 ಗ್ರಾಮ್ ತೊಗೊಂಡೋದ್ರೆ. ನಾನು ಹೋದಾಗೆಲ್ಲ ಇದೇ ಥರನೇ ಪರ್ಚೇಸ್ ಮಾಡ್ತಾ ಇರ್ತೀನಿ. ಹಾಗಾಗಿ ನಾನು 1 ಗ್ರಾಮ್ ಚಿನ್ನನ ಪರ್ಚೇಸ್ ಮಾಡಿದೆ. ತಿಂಗಳು ಒಂದೊಂದು ಗ್ರಾಮು ಅಂದರೆ ಊರಿಗೆ ಹೋಗೋಷ್ಟೊತ್ತಿಗೆ ಒಂದು 10ರಿಂದ 15 ಗ್ರಾಮ್ ಆಗುತ್ತೆ ಚಿನ್ನ. ಲಾಸ್ಟ್ ಟೈಮ್ ಇದೇ ಥರನೇ ನಮ್ಮದು 6 ವರ್ಷ ಆಯಿತು ನಮ್ಮದು ಹೊರಗಡೆ ಜೀವನ, ಸೌದಿ ಜೀವನ. ಮುಂಚೆನೂ ಇದೇ ಥರ ಸೇವ್ ಮಾಡ್ತಾಯಿದ್ದೆ ನಾನು. ತಿಂಗಳಿಗೆ 1 ಗ್ರಾಮ್ ತೆಗೆದು ಒಂದು 60ರಿಂದ 70 ಗ್ರಾಮ್ ಚಿನ್ನ ಮಾಡಿದ್ದೆ ನಾನು. ನನ್ನ ಒಂದು ತುಂಬ ಒಳ್ಳೆಯ ಒಂದು ಆದೇಶ ಅಂದರೆ, ಸೌದಿಲಿರೋ ಅಂಥ ನಮ್ಮ ಎಲ್ಲ ದುಡಿಮೆಗಾರರಿಗೂ, ನನ್ನ ಫ್ರೆಂಡ್ಸಿಗೂ, ನೀವು ತಿಂಗಳು ನಿಮ್ಮ ಸಂಬಳದಲ್ಲಿ 1 ಗ್ರಾಮ್ ಚಿನ್ನನ ಪರ್ಚೇಸ್ ಮಾಡಿ. ಅದೇ ನಿಮಗೆ ಸೇವಿಂಗು. ಊರಿಗೆ ಹೋಗ್ಬೇಕಾದ್ರೆ ನಿಮಗೆ ಒಂದು ದೊಡ್ಡ ಅಮೌಂಟಲ್ಲಿ ತೊಗೋಬೇಕು ಅಂತ ಏನೂ ಇರೋಲ್ಲ. ಆಮೇಲೆ ತಿಂಗಳು ಪರ್ಚೇಸ್ ಮಾಡ್ಕೊಂಡು ನೀವು ಇಟ್ಕೊಂಡ್ರೆ, ನಿಮಗೆ ಹೋಗ್ಬೇಕಾದ್ರೆ ಕಮ್ಮಿ ಅಂದರೆ 1 ವರ್ಷ ಬಿಟ್ಟು ಹೋಗ್ತೀನಿ ಅಂದರೆ 12 ಗ್ರಾಮ್ ಆಯಿತು. ನಿಮಗೆ ಒಂದೇ ಸಲ ತೊಗೊಳೋದಕ್ಕಾಗಲ್ಲ ಅಂದರೆ ಈ ಥರ ಪರ್ಚೇಸ್ ಮಾಡ್ಬೋದು. ನಾನು ಹಂಗೆ 5 ವರ್ಷ 6 ವರ್ಷದಿಂದ ಚಿನ್ನನ ಇದೇ ಥರ ನಾನು 1 ಗ್ರಾಮ್ ತೊಗೊಂಡು, ಅವಾಗೆಲ್ಲ ರೇಟ್ ತುಂಬ ಕಮ್ಮಿ ಇತ್ತು. ಅಂದರೆ 4,500 3,000 ಗ್ರಾಮಿಗಿತ್ತು. ಅವಾಗೆಲ್ಲ ನಾನು ಜಾಸ್ತಿ ತೊಗೊಳಲಿಲ್ಲ, ಒಂದೊಂದೇ ಗ್ರಾಮ್ ತೊಗೊಬಿಟ್ಟು ಅದನ್ನ ಪರ್ಚೇಸ್ ಮಾಡಿ ಒಂದು 60ರಿಂದ 70 ಗ್ರಾಮ್ ಚಿನ್ನನೂ ತೊಗೊಂಡೆ. ಅದನ್ನ ಹಂಗೆ ಕಳ್ಕೊಂಡೆ ನಾನು. ಅದನ್ನ ಯಾರ ತಿನ್ಕೊಂಡು ಹೋಗ್ಬಿಟ್ರು, ಏನೂ ಮಾಡೋಕ್ಕಾಗಲ್ಲ. ಇವಾಗ ಮತ್ತೇನೋ ಅದೇ ಥರ ಶುರು ಮಾಡ್ಕೊಂಡಿದ್ದೀನಿ. ಸೇವಿಂಗ್ ಅಂತ ಏನಾದ್ರು ಇರಬೇಕಲ್ಲ ಜೀವನದಲ್ಲಿ, ಹಂಗಾಗಿ. ಆಮೇಲೆ ನಾನು ನನ್ನ ಫ್ರೆಂಡು ಬಾಷಾ ಬಾಯಿ ಮತ್ತು ಇಮ್ರಾನ್ ರೆಹಮತುಲ್ಲಾ ಖಾನು ಹಳೆ ಹಿಸ್ಟ್ರಿಕಲ್ ಸಿಟಿ ಇಲ್ಲಿ ಒಂದು 60-70 ವರ್ಷದ ಮುಂಚೆ ಜೀವನ ಮಾಡಿರೋಂಥವ್ರ ಮನೆ ಒಳಗಡೆ ಹೋಗಿ ಎಲ್ಲನೂ ನೋಡಿದ್ವಿ. ಹೆಂಗಿದೆ ಹಳೆ ಕಾಲದಲ್ಲಿ, ಯಾವ ಥರ ಇತ್ತು, ಯಾವ ಥರ ಕಲ್ಲು ಕಟ್ಟಿದ್ರು, ಏನೇನು ಯೂಸ್ ಮಾಡ್ತಾಯಿದ್ರು ಅಂತ ಇವೆಲ್ಲ ನೋಡ್ಕೊಂಡು ಒಂದು ರೌಂಡ್ ಬೀಟ್ ಹೊಡ್ಕೊಂಡು ಹಂಗೆ ವಿಡಿಯೋ ಮಾಡ್ತಾ ನಾವು ಮುಂದೆ ಹೋದ್ವಿ. ಇಲ್ಲಿ ಏನಪ್ಪ ವಿಶೇಷ ಅಂದರೆ, ಒಂದು 20-30 ವರ್ಷದ ಕಾಲದಿಂದ ಯಾವ ಥರ ಇದ್ದರು ಜನ, ಅದೇ ಥರನೇ ಇನ್ನೂ ಇವ್ರ ಜೀವನ ಮಾಡ್ತಾನೇ ಇದ್ದಾರೆ. ಅಂಗಡಿಗಳಾಗಲಿ, ಇಲ್ಲ ಅವ್ರ ವ್ಯಾಪಾರ ಸ್ಟೈಲ್ ಆಗಲಿ ಏನೂ ಚೇಂಜ್ ಮಾಡಿಲ್ಲ. ಹಾಗಾಗಿ ಇಲ್ಲಿ ಹೊರದೇಶದವ್ರು ಅಮೇರಿಕಾ, ಲಂಡನ್, ಕೆನಡಾ ಈ ಕಡೆಯಿಂದೆಲ್ಲ ಇವಾಗ ಟೂರಿಸಮ್ ವೀಸಾ ಬೇರೆ ಓಪನ್ ಮಾಡಿದ್ದಾರೆ. 3 ತಿಂಗಳು ವೀಸಾ, 1 ತಿಂಗಳು ವೀಸಾ ಎಲ್ಲ ಸಿಗುತ್ತೆ ಇವಾಗ. ಹಂಗಾಗಿ ಟೂರಿಸಮ್ ತುಂಬ ಜನ ಬರ್ತಾರೆ. ಹಾಗಾಗಿ ಇವಾಗ ಇಲ್ಲಿ ಜನ ಮತ್ತು ವ್ಯಾಪಾರ ಎಲ್ಲನೂ ಇಂಪ್ರೂವ್ಮೆಂಟ್ ತುಂಬ ಚೆನ್ನಾಗಾಗಿದೆ. ಯಾರಿಗಾದರೂ ಇಲ್ಲಿಗೆ ವಿಸಿಟಿಂಗ್ ವೀಸಾ ಬರಬೇಕು ಅಂತ ಏನಾದ್ರು ಇದ್ದರೆ, ನಾನು ಯೂಟ್ಯೂಬಲ್ಲಿ ನಾನು ಈ ವಿಡಿಯೋನ ಶೇರ್ ಮಾಡಿ, ಆಮೇಲೆ ಮೆಸೇಜ್ ಮಾಡಿ, ನಾನು ಅವರಿಗೆ ವೀಸಾ ಅಪ್ಲೈ ಮಾಡ್ತೀನಿ. ಇಲ್ಲಿ ಬನ್ನಿ, ಓಡಾಡಿ ತಿರುಗಾಡಿ ನೋಡ್ಕೊಂಡು ಹೋಗ್ಬೋದಂತೆ. ಹಂಗೆ ನಾನು ನನ್ನ ಫ್ರೆಂಡ್ಸು 3 ಜನನೂ ಹಂಗೆ ಸುತ್ತಾಡ್ದ. ಹೊಟ್ಟೆ ಬೇರೆ ಹಸಿತಿತ್ತು. ಕಮ್ಮಿ ಅಂದರೂ ಇವತ್ತೊಂದು 10ರಿಂದ 12 ಕಿಲೋಮೀಟ್ರ್ವರೆಗೂ ನಾವು ಇವತ್ತು ವಾಕ್ ಮಾಡಿದ್ದೀವಿ. ರಾತ್ರಿ ಅಷ್ಟೊತ್ತಿಗೆ 12 ಗಂಟೆ ಎಲ್ಲ ಆಗಿತ್ತು. ಆಮೇಲೆ ರೂಮಿಗೆ ಒಂದು ಸ್ವಲ್ಪ ದಿನಸಿ ಅಂದರೆ ಈ ಕಾಳು ಕಡ್ಡಿ ಎಲ್ಲ ಇಲ್ಲಿ KGಗೆ 2 ರೂಪಾಯಿ 3 ರೂಪಾಯಿ ಈ ಥರ ರಿಯಲ್ಗೆ ಸಿಗುತ್ತೆ ಫ್ರೆಶ್ಶು. ಹಂಗಾಗಿ ನಾವು ಇಲ್ಲಿ ಬಾಯ್ಜಾನ್ ಇದ್ದರು ಪಾಕಿಸ್ತಾನಿ, ಅವ್ರ ಹತ್ರ ಎಲ್ಲ ಸಾಮಾನು 1 kg ತೊಗೊಂಡ್ವಿ. ಕಮ್ಮಿಗೆ ಯಾವಾಗ ಸಿಗುತ್ತೆ, ಎಲ್ಲಿ ಸಿಗುತ್ತೆ ಅಂತ ಹುಡ್ಕೊಂಡು ಬೇಗ ಬೇಕಾಗಿರೋದೆಲ್ಲ ತಗೊಂಡು ನಾವು ನೋಡಿ, ಇದೊಂಥರ ಹುಳಿ, ಇದು ಕುಡಿಯೋದ್ರಿಂದ ಆರೋಗ್ಯಕ್ಕೆ ಭಾರಿ ಒಳ್ಳೆಯದು. ಇದು ಎಂಥದ ನೋಡಿ, ನಮ್ಮೂರ ಕಡೆ ಕಾಫಿ ಬೀಜನ ಪುಡಿ ಮಾಡಿಬಿಟ್ಟು ಕಾಫಿ ಮಾಡ್ತಾರೆ. ಇಲ್ಲಿ ನೋಡಿದ್ರೆ ಅದರ ಸಿಪ್ಪೆಗೆ ವ್ಯಾಲ್ಯೂ ಜಾಸ್ತಿ ಇದೆ. ಅದರಲ್ಲೇ ಇವರು ಕಾಫಿ ಮಾಡ್ಕೋತಾರೆ. ಇವರಿಗೆ ಕಾಫಿನ ಗಾವಾ ಅಂತಾರೆ ಇಲ್ಲಿ, ಬಟ್ ಅದನ್ನೇ ತುಂಬ ಅಂದರೆ ತುಂಬ ಕುಡಿತಾರೆ. ಹಾಗೆ ನಾವು ಹೊಟ್ಟೆ ಹಸಿತಾ ಇತ್ತು ಡಿಫ್ರೆಂಟಾಗಿ.
ದಿನ ಕೇರಳ ಹೋಟೆಲಿಗೆ ಹೋಗಿ ತಿನ್ನೋಕ್ಕಿಂತ ಒಂದಿನ ಬೇರೆ ದೇಶದವ್ರದ್ದು ಫುಡ್ಡು ಹೆಂಗಿರುತ್ತೆ ನೋಡೋಣ ಅಂತ ನನ್ನ ಫ್ರೆಂಡು ಇಮ್ರಾನ್ ಅಣ್ಣ ಹೇಳಿದ್ರು. ಹಾಗೆ ಭಾಷಾ ಬೈನೂ ಸ್ಮೈಲ್ ಕೊಡ್ತಾಯಿದ್ರು. ಮತ್ತು ಚಂದ್ರನು ನನ್ನನ್ನು ನೋಡಿ ನೆಗಾಡ್ತಾ ಇದ್ದ. ಅದಕ್ಕೆ ಚಂದ್ರಣ್ಣನ ಒಂದು ಸ್ವಲ್ಪ ಝೂಮ್ ಮಾಡಿ ನಿಮಗೆ ತೋರಿಸ್ದೆ. ಚಂದ್ರಣ್ಣ ಬೆಳಕು ಹಂಗೆ ಕೊಡ್ತಾಯಿದ್ರು ನಮಗೆ, ನಮ್ಮ ಜೊತೆನೇ ಇದ್ದರು ಎಲ್ಲಿ ಹೋದ್ರೂ. ಇವರೊಬ್ಬರೇ ನಮ್ಮ ಜೊತೇಲಿ ಇರೋರು ಅಂದ್ಕೊಂಡು ಖುಷಿ ಪಡ್ಕೊಂಡು ಅಷ್ಟೊತ್ತಿಗೆ ನಮ್ಮದು ಫುಡ್ಡು ಬಂತು. ಸಪ್ಲೈಯರನ್ನು ತಂದುಕೊಟ್ರು, ಬಿಸಿ ಬಿಸಿ ಕಿಬ್ದ, ಆಮೇಲೆ ಜಿಬ್ನಾ ಆಮ್ಲೆಟು, ಆಮೇಲೆ 3 ಲೆಮನ್ ಜ್ಯೂಸು. ಅವರು ನಮಗೆ ಒಂದು ಹಾಯ್ ಮಾಡಿ ನನಗೆ 2ಕ್ಕೆ ಅರ್ಜೆಂಟ್ ಆಗುತ್ತೆ ಅಂತ ಅವರು ಹೋದರು. ಆಮೇಲೆ ಸರಿ ನಾವೇನು ಮಾಡೋಣ ಅಂದ್ಕೊಂಡು ಪರೋಟಾನ, ಇಲ್ಲಿ ಒಂಥರ ಡಿಫ್ರೆಂಟ್ ಚಪಾತಿ, ಎಣ್ಣೆ ಹಾಕಲ್ಲ ಇವರು, ತುಂಬ ಚೆನ್ನಾಗಿರುತ್ತೆ. ಅಣ್ಣ ಹಿಂಗೆ ನೋಡಿ ಹೆಂಗೆ ತಿಂತಾಯಿದ್ರು ಭಾಷಾ ಬೈ. ಅಷ್ಟೊತ್ತಿಗೆ ಇಮ್ರಾನ ಮುಖ ಮೂಗಲ್ಲೆಲ್ಲ ಹಚ್ಕೊಂಡು ವಾವ್. ಆಮೇಲೆ ನಮ್ಮ ಸರ್ದಿ ನಾವು ಹಂಗೆ ಒಂದು ಶೋ ಅಪ್ ಮಾಡಿ ಒಂದು ಲೆಮನ್ ಜ್ಯೂಸ್ ಕುಡ್ದು ಹಾಗೆ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ದೆ. ನಾನು ಮುಂದೆ ಕಿಬ್ದ ತೋರಿಸ್ತೀನಿ ನಿಮಗೆ. ಕಿಬ್ದ ಅರ್ಧಂಬರ್ಧ ಬೆಂದಿರುತ್ತೆ, ಚೆನ್ನಾಗಿರುತ್ತೆ ಮಾತ್ರ. ಅಷ್ಟೊತ್ತಿಗೆ ನಮ್ಮ ಅಣ್ಣ ತಮ್ಮ ಕೆಳಗಡೆಯಿಂದ ಮಿಯೋ ಅಂತ ಇದ್ದ. ನೀನು ಬಾರ್ಲ ನಮ್ಮ ಜೊತೆ ಒಂದು ಸ್ವಲ್ಪ ಏನಾದ್ರು ತಿನ್ನಲ ಅಂದ್ಬಿಟ್ಟು ಅವನಿಗೆ ಒಂದು ಸ್ವಲ್ಪ ಇರೋದ್ರಲ್ಲೇ ಹಂಚ್ಬಿಟ್ಟು ಅವನು ನಮ್ಮ ಜೊತೆ ಒಬ್ಬ ಇವತ್ತು ಡಿನ್ನರಿಗೆ ಸೇರ್ಕೊಂಡ ಹೊಸ ಅತಿಥಿ ಅಂದ್ಕೊಂಡು, ಆಮೇಲೆ ಪರೋಟ ಹೆಂಗೆ ಮಾಡ್ತಾರೆ ತೋರಿಸ್ಕೊಂಡು ಟೀ ಕುಡ್ಕೊಂಡು ಅಲ್ಲಿಂದ ನಾವು ಮುಂದೆ ಪಯಣ ಮಾಡಿದ್ವಿ. ಅಲ್ಲೆಲ್ಲ ಮುಗಿಸ್ಕೊಂಡು ಮುಂದೆ ಬರ್ಬೇಕಾದ್ರೆ ನಮ್ಮ ಭಾಷಣ ನನಗೆ ನೈಟ್ ಪ್ಯಾಂಟ್ ಬೇಕಣ್ಣ, ಇದೇನು ಲುಂಗಿನ ಏನು ಅಂತ ಕೇಳ್ದೆ. ಅದಕ್ಕೆ ಅವನಿಗೆ ಕೇಳಿದೆ, ಅಣ್ಣ ಇದೇನಣ್ಣ ಲುಂಗಿನ ಅಂತ. ಇಂಡೋನೇಷ್ಯಾ ಲುಂಗಿ ಅಂದ. ಮತ್ತು ಪ್ಯಾಂಟ್ ಇದ್ದಂಗೆ ಇದೆಯಲ್ಲ ಅಣ್ಣ ಅಂದೆ. ಅಣ್ಣ ದೂರ ಮಾಡಿದ್ರೆ ಪ್ಯಾಂಟು, ಹತ್ರ ಮಾಡಿದ್ರೆ ಲುಂಗಿ ಅಂತ ಅವನು ನಂಗೆ ಹೇಳ್ದೆ. ಸರಿ ಆಯ್ತು, ಲುಂಗಿನ ಪ್ಯಾಂಟ ಏನಾದ್ರು ತಗೊಳವ ಅಂದ್ಬಿಟ್ಟು ಅವನಿಗೆ ಭಾಷಣ ಒಂದು 2-3 ಪ್ಯಾಂಟ್ ತಗೊಂಡ್ರು. ಆಮೇಲೆ ನಮ್ಮ ಇಮ್ರಾನ್ ಅಣ್ಣ ಭಾರಿ ಬೇಜಾರಲ್ಲಿ ನಿಂತಿದ್ರು. ಇನ್ನು ರಾತ್ರಿ ಆಯಿತು, ಒಂದು 12-1 ಗಂಟೆ ಆಗ್ತಾ ಬಂತು. ರೂಮ್ ಕಡೆಗೆ ಹೋಗೋಣ, ಸುಸ್ತಾಗ್ಬಿಟ್ಟಿದೆ ಅಂತ ನಾವು ಟ್ಯಾಕ್ಸಿ ಕಾಯ್ತಾಯಿದ್ವಿ. ನೋಡಿ, ಇದು ಇಲ್ಲಿ ಮೈನು ಇವ್ರದ್ದು ಒಂದು ಜಾಗಕ್ಕೆ ಈ ಥರ ಅವರು ಒಂದು ಕೋಟೆ ಥರ ಕಟ್ಕೊಬಿಡ್ತಾರೆ, ಬಾಬ್ ಮಕ್ಕ ಅಂತ ಅಲ್ಲಿಗೆ ಹೆಸರು. ಅಷ್ಟೊತ್ತಿಗೆ ನಮ್ಮ ಟ್ಯಾಕ್ಸಿ ಅಣ್ಣ ನಾವು ಬಂದರು. ಮಾತಾಡ್ಕೊಂಡು ನಾವು ಟ್ಯಾಕ್ಸಿಲಿ ಮುಂದೆ ಪಯಣ ಮಾಡ್ತಾ ನಿಮಗೆ ವಿಡಿಯೋನ ತೋರಿಸ್ತೀನಿ, ವ್ಯೂಸ್ ಹೆಂಗಿರುತ್ತೆ ಅಂತ. The palm trees glow. Caddy drop top, got the rims on shine. West Coast living, where it's always fine. Barbecue grilling, got the smoke in the air. Neighbors pulling up, good vibes everywhere. Talk box singing, let the synthesizer play. Grooving through the block like it's a Saturday. ಹಾಗಾಗಿ ನಮ್ಮದು ಶುಕ್ರವಾರದ ರಜಾ ಮುಗೀತು. ಅದೇ ಬೇಜಾರಲ್ಲಿ ಒಂದಿನ ಕಳೀತಲ್ಲ ಅಂದ್ಕೊಂಡು ನಾನು ನನ್ನ ಫ್ರೆಂಡು ಒಂದು ಶೋ ಅಪ್ ಮಾಡಿ ನಿಮಗೆ ಬೈ ಟಾಟಾ ಹೇಳೋಣ ಅಂತ ಒಂದು ವೀಡಿಯೋ ಮಾಡಿಬಿಟ್ಟು ಅಲ್ಲಿ
ಮನುಷ್ಯನಿಗೆ ಜೀವನದಲ್ಲಿ ಎಷ್ಟೇ ಕಷ್ಟ ಇದ್ರೂ ವೀಕ್ಲಿ ಒಂದಿನ ಹೊರ್ಗಡೆ ಹೋಗಬೇಕು, ಸುತ್ತಾಡಬೇಕು, ಟ್ರಾವೆಲ್ ಮಾಡಬೇಕು, ಕಂಡಿದ್ದನ್ನ ನೋಡಬೇಕು. ಪರ್ಚೇಸ್ ಮಾಡೋಕ್ಕಾಗಲಿಲ್ಲ ಅಂದರೆ ಇನ್ನೊಂದು ಸಲ ಮಾಡ್ಬೋದಲ್ಲ ಅಂತ ಥಿಂಕಿಂಗಲ್ಲಿ ನಾವು ಸುತ್ತಾಡಬೇಕು. ಮನಸ್ಸಲ್ಲಿ ಏನೇ ನೋವಿದ್ರೂ ನಮ್ಮ ನೋವೆಲ್ಲ ದೂರ ಆಗುತ್ತೆ. ಹಂಗಾಗಿ ನಮ್ಮ ಹೊರದೇಶದಲ್ಲಿರೋ ಫ್ರೆಂಡ್ಸಿಗೆ ಎಲ್ಲರಿಗೂ ನಾನು ಹೇಳ್ತೀನಿ, ಆದಷ್ಟು ನೀವು ಸುತ್ತಾಡಿ ಎಂಜಾಯ್ ಮಾಡಿ ಲೈಫ್ನ. ನಾಳೆದು ನಾಡಿದ್ದು ಅಂತ ಏನು ಇಡಕ್ಕೆ ಹೋಗ್ಬೇಡಿ. ಮುಂದೆ ಬರೋರು ಮಾಡ್ಕೋತಾರೆ, ಇರೋರು ಚೆನ್ನಾಗಿ ಜೀವನ ಮಾಡಿ ಅಂತ ಹೇಳ್ತಾ ನೋಡಿ. ಹೆಂಗೆ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಈ ಫಿಲಿಪೀನ್ಸ್ ಅವರು ಈ ಥರ ಬೈಕ್ಗಳಲ್ಲಿ ಓಡಾಡ್ತಾ ಇರ್ತಾರೆ. ಇಲ್ಲಿ ಚೆನ್ನಾಗಿರುತ್ತೆ. City lights flicker where the sinners play preacher. Graffiti scriptures on train cars, a steel messenger. Cobblestone pathways, souls caught in a shuffle. Every breath's a gamble, life's one long scuffle. Sirens kiss the night with their mournful cries. Alleyway choirs sing the truth behind the lies. Broken glass mirrors, the dreams. ಇವತ್ತೊಂದು ದಿನದ ರಜಾ ಮುಗೀತು. ನಾಳೆ ಡ್ಯೂಟಿಗೆ, ಇವಾಗ ರೂಮ್ ಕಡೆಗೆ ಅಂದ್ಕೊಂಡು ನಾನು ನನ್ನ ಫ್ರೆಂಡ್ಸು ರೂಮ್ ಕಡೆಗೆ ಹೊರಟ್ವಿ. ಟೇಕ್ ಕೇರ್, ಬಾಯ್, ಲವ್ ಯು, ಗುಡ್ ನೈಟ್ ಆಲ್. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋನ ನೋಡ್ತಾ ಇರಿ.